ಬೆಂಗಳೂರಿನಿಂದ ಕುಂಭಮೇಳಕ್ಕೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಳಗ್ಗೆ 5:30ಕ್ಕೆ ಕುಟುಂಬ ಸಮೇತ ಪ್ರಯಾಗ್ರಾಜ್ಗೆ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಪುಣ್ಯ ಸ್ನಾನದ ಬಳಿಕ ರಾಜ್ಯಕ್ಕೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ಸಾಗ್ತಾರೆ. ರಾಜ್ಯದಲ್ಲಿ ನಡೆಯುವ ಕಾವೇರಿ ಕುಂಭಮೇಳದಲ್ಲಿ ಭಾಗವಹಿಸ್ತೀನಿ. ನಾಳೆ ಏರ್ ಶೋಗೆ ಸಿಎಂ ಜೊತೆ ಭಾಗವಹಿಸೋದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪುತ್ರಿ ಮೊನ್ನೆನೇ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದಾರೆ. ಅವರು ಮಾಸ್ಕ್ ಹಾಕಿಕೊಂಡು ಹೋಗಿರೋದು, ಮುಖವನ್ನ ಕವರ್ ಮಾಡ್ಕೊಂಡು ಹೋಗಿರುವಂತ ದೃಶ್ಯವಂತೂ ನಾವು ನೋಡಿದ್ದೀವಿ. ಅದಾದ ನಂತರ ಈಗ ಡಿಕೆ ಶಿವಕುಮಾರ್ ಉಳಿದ ಕುಟುಂಬ ಸದಸ್ಯರ ಜೊತೆ ಪ್ರಯಾಗ್ರಾಜ್ ಪ್ರಯಾಣ ಬೆಳೆಸುತ್ತಿದ್ದಾರೆ. ನೋಡಿಯಪ್ಪ, ನಮ್ಮ ಧರ್ಮ, ನಮ್ಮ ನಂಬಿಕೆ, ಇವತ್ತು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲೂ ಕೂಡ ನಿನ್ನೆ ತಾನೇ ನಮ್ಮ ಜಿಲ್ಲಾ ಅಧಿಕಾರಿಗಳು, SP, CO ಎಲ್ಲ ಕೂಡ ಮೈಸೂರಿನವರು ಬಂದಿದ್ದರು. ಅಲ್ಲಿ ಕುಂಭಮೇಳಕ್ಕೂ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಕರ್ನಾಟಕದ ಸ್ವಾಮಿಗಳು ಎಲ್ಲ ಕೂಡ ಮಾತಾಡಿದ್ದೀವಿ. ಅವರು ಎಲ್ಲ ಬರ್ತಾ ಇದ್ದಾರೆ. ಅಲ್ಲೂ ಭಾಗವಹಿಸ್ತೀವಿ. ಇಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಏನು ನಮ್ಮ ಕಾವೇರಿ ಇದು ಕುಂಭಮೇಳ ನರಸೀಪುರದ ಕ್ಷೇತ್ರದಲ್ಲಿ ಆಗ್ತಾಯಿದೆ, ಅಲ್ಲಿ ಕೂಡ ನಾವು ಭಾಗವಹಿಸ್ತೀವಿ. ಅದಾದಮೇಲೆ ನಾಳೆ ಬಂದು ಏರ್ ಶೋ, ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ, ನಾನು ಏರ್ ಶೋಲಿ ನಾನು ಭಾಗವಹಿಸ್ತೀನಿ. ಅದಾದಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ, ಅದಕ್ಕೂ ಕೂಡ ಭಾಗವಹಿಸ್ತೀವಿ. ಸೊ ಇವರಿ 3 ದಿನನೂ 4-5 ದಿನ ಕಂಟಿನ್ಯೂಸ್ ಆಗಿ ಅಭಿವೃದ್ಧಿ ಕೆಲಸನೂ ಇದೆ, ಏರ್ ಶೋ ಇನ್ನೂ ಇದೆ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ, ಧರ್ಮ ಆಚರಣೆ ಇದೆ, ಪ್ರಾರ್ಥನೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.